ಹೋಗಿದ್ದು ಒಮ್ಮೆನೂ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಹಾಳು ಸಂಸಾರ ಸುಳಿದು ಯಾತರ ಕಟಪಟಿ ಯಾತರ ಕಟಪಟಿ ಒಂದಿನ ಹೋಗ್ತಿದಿಲ್ಲ ಕಟಪಟಿ ಯಾತರ ಯಾತರ ಕಟಪಟಿ ಬರುವಾಗ ಏನ ತಂದಿ ಬರುವಾಗ ಏನ ತಂದಿ ಬರುತ್ತಲೀ ಎಲ್ಲಾರು ನನ್ನದೆಂದಿ ಯಾತರ ಕಟಪಟಿ ಒಂದಿನ ಹೋಗ್ತಿದಿಲ್ಲ ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ ಅದರ ಮ್ಯಾಲಿನಿ ಮನಚಿಟ್ಟಿ ಅದರ ಒಂದಿನ ಸೌತಾರವರು ಕೊಟ್ಟಿ ಸೌತಾರವರು ಕೊಟ್ಟಿ ಕೊಟ್ಟಿ ಅದರೊಳು ಬಿದ್ದಿದ್ದೀನಿ ಕಾಲ್ ಕಟ್ಟಿ ಯಾತರ ಕಟಪಟಿ ಒಂದಿನ ಹೋಗ್ತಿದಿಲ್ಲ ಕಟಪಟಿ ಯಾತರ ಕಟಪಟಿ ಬರ್ರಿ ಕುಡ್ರಿ ತಂದೆ ಶ್ರೀ ಪುರಂದರ ವಿಠಲನ 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 ಧ್ಯಾನವನ್ನೇ ಧ್ಯಾನವನ್ನೇ ಮರೆತೇ ಬಿಟ್ಟಿ ಧ್ಯಾನವನ್ನೇ ಮರೆತೇ ಬಿಟ್ಟಿ ಯಾತರ ಕಟಪಟಿ ಹೋಗ್ತಿದಿ ಅಲ್ಲಿ ರಾಮರನ್ನು ಕೃಷ್ಣರನ್ನು ದೇವಿಯರನ್ನು ಭವಾನಿಯರನ್ನು ಏನಾರ ಒಂದನ್ನು ಬಾಯಲ್ಲಿ ಏನಾರ ಒಂದನ್ನು ಅಂತೀವಲ್ರಿ ನಾವು ಮುಂಚಿನಿಂದ ಸಂಜೆ ತನಕ ಯಾರಿಗೆ ಏನು ಬೇಕಂತ ಅನ್ಕೋತಾನೆ ಇದ್ದೀವಿ. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ನೋಡ್ರಿ ಎಷ್ಟರ ಇದಂದ್ರೆ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆಗಲೇ ಇದ್ರಿ ಹೊಂಟಿದ್ರು ಆಗಲೇ ಇದ್ರಿ ಹೊಳ್ಳೆ ಬರ್ಲಿಲ್ರಿ ಮಲ್ಕೊಂಡವ್ರು ಹೇಳೇ ಇಲ್ರಿ ದವಾಖಾನೆಯಿಂದ ಮನೆಗೆ ಬರ್ಲೇ ಇಲ್ರಿ ಏನ್ರಿ ರೀ ಅಶಾಶ್ವತವಾಗಿರ್ತಕ್ಕಂಥದ್ದು. ಮತ್ತೆ ಎಲ್ಲರೂ ಎಷ್ಟು ಗೌರವ ಕೊಡ್ತಾರಲ್ರಿ ಅಂದ್ರೆ ಯಾವತ್ತವನೋ ನಿವಸತಿ ದೇಹೇ ಯಾವತ್ತವನೋ ನಿವಸತಿ ದೇಹೇ ಭಾವತ್ವಚ್ಚನಿಗೆ ಜಗವತಿ ವಾಯೋ ದೇಹ ಪಾಯೇ ಭಾರ್ಯ ಬಿಟ್ಟರೆ ತಸ್ಮಿನ್ಕಾಯ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜೆ ಯಾವತ್ ಭಗವತ್ಪಾದರು ಹೇಳ್ತಾರೆ ಯಾವತ್ ಪವನೋ ನಿವಸತಿ ದೇಹೇ ಎಲ್ಲಿವರೆಗೆ ಶರೀರದಲ್ಲಿ ಅರ್ಥಾತ್ ದೇಹದೊಳಗೆ ಗಾಳಿ ಅದನು ಅಲ್ಲಿ ತನಕ ಕಿಮ್ಮತ್ ಗತವತಿ ವಾಯೋ ದೇಹ ಪಾಯೇ ಆ ಗಾಳಿ ನಮ್ಮಿಂದ ಹೊರಗೆ ಹೋದ್ರು ನಾವೇನ್ ಮಾಡ್ತೀವಿ ಗಾಳಿ ಹೋದದ್ದಕ್ಕೆ ಆಶ್ಚರ್ಯ ಪಡ್ತೀವಿ. ಯಾವ ತೀರ್ಕೊಂಡು ಅದಕ್ಕೆ ಆಶ್ಚರ್ಯ ಪಡ್ತೀವಿ. ವೇದಾಂತದಲ್ಲಿ ಹೇಳ್ತದೆ ಗಾಳಿ ಒಳಗಿದ್ದದ್ದಕ್ಕೆ ಆಶ್ಚರ್ಯ ಪಡೋ ಮೂಢ ಹೊರಗೆ ಹೋದದ್ದಕ್ಕಲ್ಲ. ಯಾಕಂದ್ರೆ ಈ ದೇಹ ಅನ್ನೋದು ಒಂದು ಬಲೂನ್ ಇದ್ದಂಗ್ರಿ. ಬಲೂನ್
ಬಲೂನ್ನೊಳಗೆ ಗಾಳಿ ತುಂಬಿ ಒಂದು ರಂಧ್ರವನ್ನು ತೆಗೆದ್ರೆ ಚೀನಪ್ಪ ಬಲೂನ್ನೊಳಗೆ ಗಾಳಿ ತುಂಬಿ ಒಂದು ರಂಧ್ರವನ್ನು ತೆಗೆದ್ರೆ ಗಾಳಿ ಉಳಿತದ ಒಂದು ಚೂರು ಉಳಿದು ಅಂತದ್ದು ಭಗವಂತ ಈ ಬಲೂನ್ ಅರ್ಥಾತ್ ಈ ದೇಹವನ್ನು ಕೊಟ್ಟು 9 ರಂಧ್ರಗಳನ್ನು ಇಟ್ಟಾನೆ. ಆ 9 ರಂಧ್ರಗಳು ಹೆಂಗೆ ಬಂದ್ರೆ ಒಂದಕ್ಕೂ ಬಾಗಿಲ್ಲ, ಒಂದು ಮುಟ್ಕೊಂಡಿಲ್ಲ. ಉದ್ಘಾಟಕ ದ್ವಾರೆ, ಕಿವಿ 2, ಮೂಗು 2, ಕಣ್ಣು 2, ಬಾಯಿ 1, ಇನ್ನೆರಡು ಗೊತ್ತಾತ. ಎಲ್ಲ ತಕೊಂಡು ಕೂತಾವು. ಆದ್ರೂ ಗಾಳಿ ಹೊರಗೆ ಹೋಗಿಲ್ಲ ಅಂದ್ರೆ ಆಶ್ಚರ್ಯನೋ, ಏನು ಹೊರಗೆ ಹೋಗಿದಂದ್ರೆ ಆಶ್ಚರ್ಯ ಪಡಬೇಕು. ಯಾವರ ಕಟಪತಿ ಹೆಂಗ್ ಹೋಗೋತ್ತಿಲ್ಲ. ಆದ್ರೂ ಇಲ್ಲಿ ಬಂದ್ಮೇಲೆ ಎಲ್ಲ ನಂದಾಯ್ತು. ಬರುವಾಗ ಏನು ತಂದ್ರೆ ಬರುವಾಗ ಏನನ್ನು ತಂದಿಲ್ಲ, ತರಲಿಕ್ಕೂ ಸಾಧ್ಯ. ಬರುವಾಗ ಹೆಂಗೋ ಬಂದಾನ, ಹೊರಗೆ ಬರುವಾಗ ಒದ್ದಾಡಿ ಹೋಗ್ಯಾನ. ಎಷ್ಟರ ಒದ್ದಾಡ್ಯಾನ ಅಂತ ನೋಡ್ರಿ. ಮಾತ್ರ ಗರ್ಭದಲ್ಲಿ ಕೂಸು 2 ಕೈ 2 ಕಾಲಿನ ಹಿಡ್ಕೊಂಡು ತಿರುವ ಕೂತಿರ್ತದೆ. ಅಲ್ಲಿ ದೇವ್ರ ಪ್ರಾರ್ಥನೆ ಮಾಡ್ಕೋತದ. ಭಾಗವತದಲ್ಲಿ ಒಂದು ಸ್ತುತಿನೇ ಇದೆ, ಗರ್ಭಸ್ತುತಿ ಅಂತ. ಭಗವಂತ ಹೊಟ್ಟೆ ಒಳಗಿದ್ದಾಗ ಇವು ಹೋಗಿ ಮಾಡಿದ್ರು, ಹೊರಗೆ ಆ ಮಾತು ಬೇರೆ, ಒಳಗಿರ್ತಕ್ಕಂಥ ಕೂಸು ಮಾಡ್ತದೆ. ಏನಂದ್ರೆ ಸ್ವಾಮಿ ಇದನ್ನು ಹೊರಗೆ ಕಳಿಸ್ಬಿಡೋ ಮಾರಯ್ಯ, ಇನ್ನೇನು ನಿನ್ನ ನಾಮಸ್ಮರಣೆಯನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ನಾನು ನಿನ್ನ ಸ್ಮರಣೆಯನ್ನು ಮಾಡಿ ಹೊಳ್ಳಿ ನಿನ್ನ ಪಾದಕ್ಕೆ ಬರ್ತೀನಿ ಎಷ್ಟೆಲ್ಲ ಬೇಡ್ಕೊಂಡು ಆಮೇಲೆ ಹೊರಗೆ ಬರ್ತಾರೆ. ಹೊರಗೆ ಬಂದಮೇಲೆ ತಿಳುವಳಿಕೆ ಇರೋದಿಲ್ಲ. ಇನ್ನು 3 ತಿಂಗಳ ಕೂಸಿರ್ತದಲ್ಲ, ಅವಾಗ ತಾನ ನಡೀತದೆ. ಇದಕ್ಕಲ್ಲಿ ಹಿಂದಿನ ನೆನೆಸ್ಕೊಂಡು ಕೈ ಹಿಂಗೆ ಮಾಡ್ತಿರ್ತಾರೆ. ಮನೆಗೆ ಯಾರು ಲಗನ್ ಹುಡುಗರಿಗಿದ್ದು ಹುಡುಗರಿದ್ದು ಒಂದು ಕೂಸಿದ್ದು ಒಂದು ಉಂಡಿ ಹೆಂಗೆ ಕಟ್ತಾರೆ ನೋಡು, ಪಾಪ ಉಂಡಿ ಅದೇ ಉಂಡಿ ಅಂದ್ರೆ ಲಗ್ನ ಬರ್ತದ ಮನೆ ಅಂತ ಕೈ ಹಿಂಗೆ ಮಾಡ್ಲಿಕ್ಕೆ ಅತ್ತಿಗೆ ಒಳಗೆ ಬರ್ಲಿಕ್ಕೆ ಬ್ಯಾಡ ಅಂತ ನೋಡು. ಅದು ಏನ್ 3 ತಿಂಗಳು ಕಳೆದು ಬರ್ತದನ್ರಿ. ಎಲ್ಲ ಇವರ ಏನೇನೋ ಒಂದಂದು ಕೊನೆಗೆ ಯಾವಾಗ ತಾಯಿಯಲ್ಲಿ ಗೊತ್ತಿಲ್ಲ ಕಟ್ಟದ ಹಿಂದಿಂದೆಲ್ಲ ಮಾಡ್ಲಿಕ್ಕೆ ರಾಜಕಾರಣಿಗಳು ಆಶ್ವಾಸನ ಕೊಟ್ಟು ಹೋಗಿ ಮರ್ತಂಗ ಒಂದು ನೆನಪು ಉಳಿದ್ರು. ಇಲ್ಲಿ ಯಾಕೆ ಹೇಳಿಕತ್ತೀನಿ ಅಂತ ಕೇಳಿದ್ರೆ, ಇಷ್ಟೆಲ್ಲ ಮಾಡಿ ಒದ್ದಾಡಿ ಬಂದು ಬರುವಾಗ ಏನು ತಗೋದ್ರಿ ಹಿಂಗೆ ಬರ್ತದ. ಬಂದ್ಮೇಲೆ ಇದೇ ಯಾರ್ದು ನಂದು, ಅದೇ ಯಾರ್ದು ನಂದು. ಅದಕ್ಕೆ ಸದ್ಗುರು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ದೇವರು 2 ತತ್ತೆ ನೆನಪಲ್ಲ, 2 ತತ್ತೆ. ಯಾವಾಗ ಅಂದ್ರೆ ಅಣ್ಣ ತಮ್ಮ ಹಗ್ಗ ಹಿಡಿದಾದ, ಈ ಹೊಲ ಇಲ್ಲ ಅಂತ ಹಾಕಿದಿಲ್ಲ ನಂದು, ಅತ್ಲ ನಿಂದು. ಮನೆ ಒಳಗೂ ಹಂಗಾರಿ, ಈ ಪಾಟಿಕಲ್ಲಿಂದ ನನ್ನ ಆ ಬಾಗ್ಲ, ಈ ಪಾಟಿಕಲ್ಲು ನಿಮ್ಮ ಅಪ್ಪನ ತಲೆ ವಿಷ್ಣೆ ಏನಿಲ್ಲ. ದೇಹಂತನಂತ ಇಡೀ ಪ್ರಪಂಚನ ನಂದದ. ಇವ್ರು ನಡು ಒಂದು ಹಗ್ಗ ಹಾಕೊಂಡು ಕೂತಿಪ್ಪ ನಂದಿಪ್ಪ ನಂದಂತಾರಲ್ಲ, ಅವಾಗ ಒಂದು ನಗ್ತಾನ. ಇನ್ನು ಡಾಕ್ಟರು ರೋಗಿ ಹತ್ರ ನಿಂತು ಆ ರೋಗಿ ಮನೆ ಕಡೆಯವ್ರಿಗೆ ಹೇಳ್ತಿರ್ತಾರೆ, ನೀವೇನು ಕಾಳಜಿ ಮಾಡಬೇಡಿ, ಅವ್ರನ್ನ ಉಳಿಸು ಭಾರ ನಂದು, ಅವ್ನ ಉಳಿಸು ಭಾರ. ದೇವರ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಬಂದೀನಿ ಅಂತ ಮನ್ಯಾಗ ಸಣ್ಣ ಹುಡುಗರು ಇರ್ತಾವಲ್ಲ, 9-10 ತಿಂಗಳು ದಾದ ಬಾಯಿ ಬಂದಿರ್ತದಲ್ಲ, ಅವು ಹೋಗಿ ಏನಾರು ಒಂದು ಸಾಮಾನು ಮುಟ್ಲಿಕ್ಕೆ ಹೋಗ್ಬೇಕ ನೆಂಜು ಇರ್ತಾವ. ಎಲ್ಲ ನಿಂದೇನು ದೊಡ್ಡ ಮನೆ ಕಟ್ಟಿರ್ತಾನ, ಅದರೊಳಗೆ ಹೆಂಗೆ ತಂದು ಇಡ್ತಾನೆ. ಭಾಳ ಸುಂದರ ಮಾಡಿದ್ದಾರೆ ಇದನ್ನು ಹಾಡನ್ನು. ದೊಡ್ಡ ಮನೆ ಕಟ್ಟಿ ಅದರೊಳಗೆ ಮಾಡಿದ್ದು ಅದೊಂದು ರೀತಿ ಏನು ಹೇಳಿದ ಮಾತು ಕೇಳ್ತಾನೆ ಮನುಷ್ಯ, ಯಾರು ಹೇಳಿದ್ರು ಕೇಳ್ತಾರೆ. ನಮ್ಮ ಮನೆಯವ್ರು ಮಾಡಂದ್ರಿ, ಮಾಡಿದ್ದೀವಿ ದೊಡ್ಡ ಕಟ್ಟಡ ಮಾಡಿ. ಒಂದೇನಾದ್ರು ಒಬ್ಬ ರಾಜ ಆಯ್ತ, ಅವಂಗೇನಾಯ್ತು, ಅವ ಹೆಂಡತಿ ಮಾತು ಕೇಳ್ತಿದ್ದ, ಒಂದು ಸಂಶಯ ಬಂದ್ಬಿಡ್ತು ನಮ್ಗೆ. ನಾನು ಒಬ್ಬನ ಹೆಂಡತಿ ಮಾತು ಕೇಳ್ತೀನಿ, ನಮ್ಮ ರಾಜ್ಯದೊಳಗೆ ಯಾರು ಉಳ್ಕಿದವ್ರು ಕೇಳ್ತಾರೋ ಇಲ್ಲೋ ಅಂತಂದು
ಡಂಗರ ಹೊಡೆಸ್ಬಿಟ್ಟ. ಎಲ್ಲರೂ ಗಂಡ ಹೆಂಡತಿ ಬರಬೇಕು. ಏನು ಭಯಂಕರ ಖುಷಿ ಮಂದಿ. ಏನು ರಾಜ ಎಲ್ಲರೂ ಕರೆದ ಗಂಡ ಹೆಂಡತಿ ಬಂದ್ರು ಹಿಂಗೆ ಎರಡೆರಡು ತೇರು ಹಾಕಿದ್ದ ಹೆಂಗೆ ಕೂತ್ಬಿಟ್ಟಾರ ಸಾವಿರಾರು ಮಂದಿ. ರಾಜ ಬಂದ ಸಿಂಹಾಸನ ಮೇಲೆ ಕೂತ. ಒಂದು ಪ್ರಶ್ನೆ ಕೇಳೋದಿತ್ತು, ಅದಕ್ಕೆ ಕರೆದಿದ್ದೆ. ಯಾರು ಹೆಂಡತಿ ಮಾತು ಕೇಳೋದಿಲ್ಲ ಅವ್ರ ಕೈ ಎತ್ತರಿ ಅವ್ರಿಗೊಂದು ಪ್ರಶಸ್ತಿ ಪ್ರದಾನ ಮಾಡ್ತಿದೆ. ಎಲ್ಲರೂ ಸುಮ್ಮನೆ ಕೂತ್ಬಿಟ್ಟಾರೆ. ರಾಜ ಕರ್ಕೊಂಡ್ಬಂದು ಕರ್ಕೊಂಡು ಬಂದಾರ. ಒಂದು ದಾರ ಹಾಕ್ಯಾರ, ಶಾಲ್ ಹೊಚ್ಚಾರ, ಪುರುಷ ಸಿಂಹ ಅಂತ ದೊಡ್ಡದೊಂದು ಪ್ರಶಸ್ತಿ ಅವನ ಕೈಯಾಗ ಕೊಟ್ಟಾರ. ಎಲ್ಲ ಆದ್ಮೇಲೆ ರಾಜ ಅವ್ನು ಕೇಳಿದಂತ, ಅಲ್ಲಪ್ಪ ಇಷ್ಟು ಸಾವಿರ ಮಂದಿ ಸುಮ್ಮನೆ ಕೂತಾರ, ನೀವು ಒಬ್ಬನ ಕೈ ಎತ್ತಿದ್ದಾರ, ಎಷ್ಟರ ಧೈರ್ಯ ನಿನ್ಗೆ, ನಿನ್ನ ಎತ್ತಿದಾಗ ಕೈ ಎತ್ತಿ. ಅವ ಏನಂತ ಏನು ಧೈರ್ಯ ಬರಲಿ ನನ್ನ ಹೆಂಡತಿನ ಎತ್ತಲ್ಲದೆ ಎತ್ತಿದ ಲಕ್ಷ್ಮೀ ದೊಡ್ಡ ಮನೆ ಕಟ್ಟಿ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ ಮೊಡದಿಗೆ ಮೂವದ ಮಗುವೊಂದು ಹುಟ್ಟಿ ಅದರ ಮ್ಯಾಲೆ ನೀ ಮನಸ್ಸಿಟ್ಟಿ. ಪ್ರಪಂಚನ ಹಂಗಿದೆ. ಪ್ರಪಂಚ ಎಷ್ಟು ಕೊಟ್ಟಾದ ಎಲ್ಲದಕ್ಕಿಂತ ಹೆಚ್ಚಿನ ಮಕ್ಕಳು ಮೊಮ್ಮಕ್ಕಳು ಇವು ಅರ್ಥ ಆಗಿರ್ತಾವಲ್ಲ. ಕಿವಿ ಕೇಳುವಂಗಿಲ್ಲ, ಕಣ್ಣು ಕಾಣುವಂಗಿಲ್ಲ, ಅವು ಹುಡುಗರು ಹೊರಗೆ ಹೋಗುವಂಗಿಲ್ಲ. ಹುಡುಗರು ಹೊರಗೆ ನಿನ್ನಷ್ಟು ನೀ ಕೂಡು ಮರ ಮನೆಯಾಗ ಒಂದು ಕಬಡ್ಡಿ ನೀವೇನು ಮಾತಾಡ್ಬೇಕು, ಸುಮ್ಮನೆ ಕೂಡ್ರಂತಾರೆ ಮನೆ. ಮುಖ್ಯ ಏನು ಅಂದ್ರೆ ಈ ಕೊಟ್ಟಿ ಸಂಸಾರ ತಿಳ್ಕೊಂಡು ಸಂಸಾರಗಳು ಕೊಟ್ಟಿ ಅದರೊಳು ಬಿದ್ದಿದ್ದೀವಿ ಕಾಲು ಎತ್ತಿ ಭಗವಂತನ ನಾಮಸ್ಮರಣೆಯಿಂದ ಮಾಡ್ತೀವಿ ನಾವು. ಎದ್ರ ಸಲುವಾಗಿ ಮಾಡ್ತೀವಿ ಅಂದ್ರೆ ಈ ಸಂಸಾರದೊಳಗಿದ್ದು ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ಯಾರು ಸಂಸಾರದೊಳಗಿದ್ದು ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವ್ರನ್ನ ದೇವರು ಎಲ್ಲೂ ಕೈ ಬಿಡೋದಿಲ್ಲ ಅಂತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಸಮಯದಲ್ಲಿ ಕೃಷ್ಣ ಸಂಧಾನ ಅಂತಕ್ಕಂಥ ಕಥಾಭಾಗಗಳನ್ನು ನಿಮ್ಮೆದುರಿಗೆ ನಿವೇದನ ಮಾಡ್ತಾರೆ.
ವಿವಾಹ ಮುಗಿಸ್ಬೇಕು ನಾನು ಅಭಿಮನ್ಯು ಮತ್ತು ಉತ್ತರೆ ವಿವಾಹ ಆಗತಕ್ಕಂಥದ್ದಾಗಿದೆ. ಲಗ್ನ ಸಲುವಾಗಿ ಬಂದ ಆ ಲಗ್ನ ಬರೋಕಾರು ಪಾಂಡವ್ರಿಗೇನು ಅಜ್ಞಾತವಾಸದಾಗಿದ್ದಾಗ ಭಗವಂತನ ದರ್ಶನ ಆಗಿದ್ದೇವೆ. ಮದುವೆ ನೆಪ ಅಂತ ಹೇಳ್ತಾನೆ ಪರಮಾತ್ಮ. ತಂಗಿಯ ಮಗನ ಮದುವೆ ನೆಪವೇ ಮಗೆ, ತಂಗಿ ಮದುವೆ ಮಗನ ಮದುವೆ ನಮಗೇನು ನೆಪ ಮಾಡ್ತಾರೆ. ನಾವು ಹೋಗ್ತಾ ಇದ್ದೀವಿ, ಎಲ್ಲಾರು ಬರ್ರಿ, ಎಲ್ಲಾರು ಕರ್ಕೊಂಡ್ ಬಂದ್ರಿ. ಈ ಲಗ್ನಕ್ಕೆ ಉತ್ಸವಕ್ಕೆ ಎಲ್ಲಾರು ಬರ್ರಿ, ಎಲ್ಲಾರು ಬರ್ಬೋದು. ಹೌದಲ್ಲ? ಹೌದು. ಬಂದಾರ ವಿವಾಹ ಮಹೋತ್ಸವ ಮುಗಿದ ನಂತರದಲ್ಲಿ ಲಗ್ನ ಆಯ್ತು. ಲಗ್ನ ಆದ್ಮೇಲೆ ಬಿಡ್ರಿ ಸಾಕು ಬಿಡ್ರಿ ಏ ಅಜ್ಜರ್ ಬಾ ಅಜ್ಜರ್ ಬಾ ನಾನು ತಿಳ್ಕೊಂಡಿದ್ದೆ ಎಲ್ಲ ವಿವಾಹ ಮಹೋತ್ಸವ ಆದ ನಂತರದಲ್ಲಿ ಪರಮಾತ್ಮ ಊರಿಗೆ ಹೋಗ್ಲಿಕ್ಕೆ ತಯಾರ. ಅವಾಗ ಉಳುಕಿದವರೆಲ್ಲ ಅಂದ್ರು, ದುರ್ಬಲಾದಿಗಳು ದೇವ ಹೆಂಗ್ ಮಾಡಿಬಿಟ್ರೆ ಹೆಂಗೆ ಮುಂದೆ ಇವ್ರ ಗತಿ ಏನು ಪಾಂಡವ. ಮತ್ತೆ ಕೌರವ್ರ ಕಡೆ ಹೋಗಿ ಅವ್ರದ್ದು ರಾಜ್ಯವನ್ನು ಕೇಳೋಕಲ್ಲ. ನೋಡ್ರಿ, ಭಗವಂತ ಹೇಳ್ತಾನ ಎಷ್ಟು ಚಂದ ಹೇಳ್ಯಾನಂದ್ರೆ ಅವನ್ನ ಅದ್ರ ಹಂಗೆ ಮಾಡಿಬಿಟ್ಟು ದೇವ್ರು ಹೇಳಿದ ನಾವಿಗೆ ಎದಕ್ಕೆ ಕರೆಸಿದ್ರೆ ಅದನ್ನ ಕೆಲಸ ಮಾಡಿವಿ, ಮುಗಿದು ಮತ್ತೆ ಹೊಳ್ಳಿ ದ್ವಾರಕಕ್ಕೆ ಹೋಗ್ತೀವಿ. ಬೇಕಾದ್ರೆ ಇನ್ನೊಂದು ಬೇರೆ ವಿಷಯ ಇಟ್ಕೊಂಡು ಅಲ್ಲಿ ಬರ್ರಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾವು ಹಂಗಲ್ಲ. ಒಂದು ಬಂದಾಗ ಮೂರು ಹಿರಿತನ ಮಾಡ್ಕೊಂಡು ಹೋಗೋದು ನಮ್ಮ ಪದ್ಧತಿ. ಅವ ಏನಂದ ಇವ ಏನಂದ ಆಕೆ ಏನಂದು ಎದಕ್ಕೆ ಬಂದೀವಿ ಅಷ್ಟು ಮಾಡ್ಕೊಂಡು ಉತ್ತೋಕ್ ಬಂದೀವಿ ದೇವ್ರ ನಮಸ್ಕಾರ ಮಾಡಿದ್ವಿ, ಪ್ರಸಾದ ತಗೊಂಡ್ವಿ, ಮಾಡ್ತೀವಿ, ಇರ್ಲಿ ಮುಟ್ಟಿ ಅಂತಂದ್ರೆ ದೇವರನ್ನ ನಾವು ಹೋಗ್ತೀವಿ. ಬರ್ರಿ ಹೋಗಿ ಕರೋಲಿಕ್ಕೆ ಹೋದ್ರಿ ಪರಮಾತ್ಮ. ಭಗವಂತ ಬರ್ತಕ್ಕಂಥವನಾಗಿದ್ದಾನೆ. ಮಹಾಸಭಾ ನಡೀತಕ್ಕಂಥದ್ದಾಗಿದೆ. ಅನೇಕ ರಾಜರು ಪಾಂಡವರಿಗೆ ಯಾರ್ಯಾರು ಬೇಕು ಅವರೆಲ್ಲ ಬಂದಿದ್ದಾರೆ. ಕೊನೆಗೆ ಏನಾಯ್ತು ಅಂತಂದ್ರೆ ದುರ್ಯೋಧನ ಕಡೆ ಹೋಗ್ತಕ್ಕಂಥದ್ದು, ಹೋಗಿ ಅರ್ಧ ರಾಜ್ಯವನ್ನು ಕೇಳೋದು, ಕೊಡ್ಲಿಲ್ಲ ಮುಂದೆ ಪ್ರತಿಕಾರನ್ನ ಮಾಡೋಣ. ದೇವೇನ್ ಮಾಡಿದ ಅಂತಂದ್ರೆ ಈ ಪಾಂಡವ್ರು ಮುಖ್ಯ, ಇವರು ರಾಜ್ಯ ಕಳ್ಕೊಂಡವ್ರು ಹುಡುಕಿದವ್ರು, ಅವ್ರನ್ನ ಕೇಳೋಣ. ಕೃಷ್ಣ ಧರ್ಮರಾಜನಿಗಂದ ನಿಮ್ಮ ಮಾತಿನಂತೆ ನಾ ಸಂಧಾನ ಕೊಂಡ್ತೀನಿ, ನಿನ್ನ ಅಂಬೋಣ ಅಂತ ನೀ ಏನ್ ಹೇಳ್ಬೇಕಂತ ಮಾಡಿ ಹೇಳು. ಧರ್ಮರಾಜ ಅಂದ, ಅರ್ಧ ರಾಜ್ಯವು ಸಿಗದಿರಲಿ, ಅರ್ಧ ರಾಜ್ಯವು ಸಿಗದಿರಲಿ, ಯಮಗೈದೂರಾದರೆ ಸಾಕು. ಅರ್ಧ ರಾಜ್ಯ ಅವ್ರು ಕೊಡ್ಲಿ ಬಿಡ್ಲಿ, ನಮ್ಗೆ 5 ಊರಾದ್ರೂ ಸಾಕು ಬಂದ್ಬಿಟ್ಟು ಧರ್ಮರಾಜ. ಅದು ಭೀಮಸೇನ ಅಂತ ಕೇಳಿದ್ರ ಅಂತ ದೇವರು. ಭೀಮಸೇನ ಅವರಂತೆ 5 ಊರ ಹತ್ರ ನಿಂದೇನು ಅಭಿಮತ. ಭೀಮಸೇನಂದ, ದೇವ ನಮ್ಗೆ 5 ಊರು ಬೇಕಾಗಿಲ್ಲ, ನಮಗೆ 2 ಊರಾದರೆ ಸಾಕು. 2 ಊರು ಬೇರೆ, ಊರು ಬೇರೆ. ಊರು ಅಂದ್ರೆ ಗ್ರಾಮ, ಊರು ಅಂದ್ರೆ ಕೊಡಿ. ಮಂದಿಗೆ ತಿಳಿವಂತು ಅವ್ರ ಅಣ್ಣಕ್ಕಿಂತ ಬಹಳ ಚಲೋ ಇದ್ದಾನೆ. ಅವ 5 ಊರು ಕೇಳಿದ್ರೆ 2 ಊರು ಸಾಕಂತಾನೆ. ದುರ್ಯೋಧನಂದು 2 ತೊಡಿ, ದುಶ್ಯಾಸನಂದು 2 ತೊಡಿ ಸಾಕು, ನಮ್ಗೆ ತಿನ್ಬೇಕಾಗಿರೋದು. ಅರ್ಜುನನನ್ನು ಕೇಳಿದ್ರು, ಅರ್ಜುನ ನಿಂದೇನು? ಎಮ್ಮಣ್ಣನ ವಿಮತ ಎಮ್ಮ ವಿಮತ ವ್ಯಂದನ ಅರ್ಜುನನ ನಮ್ಮ ಅಣ್ಣನವ್ರ ಅರ್ಥ ಧರ್ಮರಾಜ ಏನಂತಾನೋ ಅದು ಅರ್ಥ ನಮ್ಮ, ಅದಕ್ಕಿಂತ ಒಂದು ಮಾತು ಹೆಚ್ಚಿಲ್ಲ. ಇನ್ನಿಬ್ರು ಇದ್ದಾರೆ. ನಕುಲನನ್ನು ಕೇಳಿದ, ನಕುಲನ ಅವರೆಲ್ಲ ಏನಂತಾರ ಅದರಿ. ಸಹದೇವನನ್ನು ಕೇಳಿದ, ಸಹದೇವಂದ ಛೇ
ಆದ ಅದೇ ಹೇಳಿದ ದೇವ ಆಗದವ್ರ ಜೋಡಿ ಕೂತು ಉಂಡು ನಡೆಯುವುದು ನಮಗೆ ಬೇಕಾಗಿಲ್ಲ. ನಮಗೆ ನಮ್ಮ ರಾಜ್ಯ ಬೇಕು, ಇರುವಂದ್ರೆ ಯುದ್ಧ ಬೇಕು. ಎರಡರೊಳಗೆ ಬಂದು ನಮ್ಮ ದೇವರು ಹೈರಾಣ ಆದ. ಇವ್ರು 4 ಮಂದಿ ಎಲ್ಲ ಏನು ಇಲ್ಲ ಅಂದ್ರು. ಇವೊಂದು ಆತು ಇನ್ನೊಬ್ಬರು ಉಳಿದ್ರು ನೋಡ್ರಿ. ಕೇವಲ ದ್ರೌಪದಿ ಅಂತ ಕರೀತಾನೆ. ಏನ್ ಮಾಡ್ತೀನಿ ಬಾಯ್, ನೀನು ಸಭಾದೊಳಗಿದ್ದೀರಿ. ಇದೆಲ್ಲ ನಡೆದುತ್ತಿರುವುದು ಗೊತ್ತಾಗಿ ಹೋಗ್ಯದ. ನಿನ್ನ ವಿಮತವೇ ನಂದನ ಹರಿ ಪರಮಾತ್ಮಂದ ನಿನ್ನ ವಿಮತ ಏನು ಅಕ್ಕಿ ಹೇಳಬೇಕು. ಕೇಶವ ಕೇಶವ ನೋಡು ನೀ ಈ ಕೇಶವ ಕೇಶವ ನೋಡು ನೀ ಕೇಶವ ಕೇಶವ ನೋಡು ನೀ ಈ ಕೇಶವ 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 ಎಷ್ಟು ಸರಳ. ಕೇಶವ ಅಂತ ಭಗವಂತ. ಕೇಶವ ನೋಡು ನೀ ಈ ಕೇಶವ. ಕೇಶ ಅಂತ ಕೂರ್ಲ ತಿರುಗಿ ಹಿಂಗ್ ಮಾಡಿಲ್ಲ. ಬಿಚ್ಚಿರ್ತಕ್ಕಂಥ ಮುಡಿ ಅರ್ಥ ಜಡೆ ಏನಿದೆಯೋ ಎಲ್ಲ ಮುಂದೆ ಬಂದಾದ ಇತ್ತಗಲಗೆ. ದೇವ ಇದು ಹಿಂಗ ಇರ್ಬೇಕಂತ ನಿಮ್ಮ ದರ್ಶನಗಳನ್ನು ಹೆಂಗೆ ಹಿಂಗ ಇರ್ಬೇಕಂತ ಸಂಧಿ ಮಾಡ್ಕೊಂಡು ಬರ್ರಿ. ಇದು ಹಿಂಗಿರಬಾರ್ದು, ಇದು ಕಟ್ಟಬೇಕು ಅಂತಿತ್ತು ಅಂತಂದ್ರೆ ಯುದ್ಧ ಅನ್ನೋದು ಮಾಡ್ಕೊಂಡು ಬರ್ರಿ. ಕೇಶವ ನೋಡು ನೀ ಈ ಕೇಶವ. ಕೃಷ್ಣಂದ ಅಲ್ಲ ದ್ರೌಪದಿ ತಂಗಿ ಅಂತಿದ್ದ. ತಂಗಿ ನೀ ಹೇಳಿದ್ದೆಲ್ಲ ಬರೋಬ್ಬರಿ ಅದ. ಒಬ್ಬರು ಮಾತ್ರ ಯುದ್ಧಕ್ಕೆ ಒಪ್ಪ್ಯಾನ, ಉಳಿದವ್ರು 4 ಮಂದಿ ಒಪ್ಪಿಲ್ಲ. ಅಕಸ್ಮಾತ್ ಯುದ್ಧನ ಅಂತ ಆದ್ರೆ ನೀವ್ ಹೆಂಗ್ ಮಾಡೋರು ಯುದ್ಧ? ದ್ರೌಪದಿ ಎಲ್ಲ ಅದಕ್ಕೆ ಕಾಳಜಿ ಮಾಡ್ತೀನಿ. ಅವ್ರು 4 ಮಂದಿ ಬಿಡೋಲ್ರ ಕಡೆ. ಸಹದೇವ ನಮ್ಮ ಜೋಡಿ ಇದ್ದಾನ, ಮಹಾ ಸಾರಥಿ. ಅಭಿಮನ್ಯು ಇಹನು ಘಟೋತ್ಕಜ ಉಪಪಾಂಡವರು ನಮ್ಮಣ್ಣ ನೀನಿರುವೆ ಜನಗೆ ಚಿಂತೆ. ಅಕಸ್ಮಾತ್ ಯುದ್ಧ ಅಂತ ಆದ್ರೆ ಅದಕ್ಕೆ ಕಾಡಿ ಸಹದೇವ ಮತ್ತು ಯಾವನ ಅವಾಂತಿ ನಮ್ಮ ಜೋಡಿ ಇರ್ತಾನೆ. ಉಪಪಾಂಡವರು ಅವ್ರು ನಮ್ಮ ಜೋಡಿ ಇರ್ತಾರೆ. ಇನ್ನು ಘಟೋತ್ಕಜ ಅಂತಕ್ಕಂಥ ಅವ ನಮ್ಮ ಜೋಡಿ ಇದ್ದಾನೆ. ವೀರಾಭಿಮನ್ಯು ಇದ್ದಾನೆ. ಅದಲ್ಲದೆ ನಮ್ಮಣ್ಣ ದ್ರುಪದ ಇದ್ದಾನೆ. ನೀನಿದ್ದೀನಿ. ನಿನ್ ಕಡೆ ಇರ್ತಕ್ಕಂಥ 11 ಅಕ್ಷೋಹಿಣಿ ಸೈನ್ಯ ಇದೆ. ದೇವ ನನಗೇನು ಚಿಂತೆ. ಯುದ್ಧವನ್ನೇ ಬಲಿಸಿ ಬರುವುದು ನೀವೆಂದು ಕರಜೋಡಿಸಿ ಕೈ ಮುಗಿದಳ ಕೃಷ್ಣನಿಗೆ. ಯುದ್ಧ ಅಂತ ಹೇಳಿಕೊಂಡು ಬರಬೇಕು ಅಂತ ಕೈ ಮುಗಿದು ಕೇಳ್ತದೆ. ಎಲ್ಲಕ್ಕೂ ಹೇಳಿದ್ದ. ಏನಾಗ್ತಾರೋ ಮಾಡೋಣ ಅಂತ ಹೇಳಿದ್ರೆ ಮರುದಿವ್ಸ ಮುಂಜಾನೆ ದಾರಕನನ್ನು ಕರೆದಿದ್ದಾನೆ. 4:45 ಆಗಿರ್ಬೇಕು, ಬ್ರಾಹ್ಮಿ ಮುಹೂರ್ತ. ದಾರಕನಿಗೆ ಹೇಳಿದ ಹಿಂಗ ಹಸ್ತಿನಾಪುರಕ್ಕೆ ಹೋಗುದದ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಹಸ್ತಿನಾಪುರಕ್ಕೆ ಬರ್ತೀವಿ ಅಂತ ತಿಳಿಸ್ಯಾರ. ಶಸ್ತ್ರಾಸ್ತ್ರಗಳನ್ನು ಹಾಕು ರಥದಲ್ಲಿ ಎಂತಾನೆ ಸಾರಥಿ. ಕೃಷ್ಣನ ಸಾರಥಿ ದಾರುಕ ಅವನಿಗೆ ಹೇಳಿದ ಶಸ್ತ್ರಾಸ್ತ್ರ ಇಷ್ಟು ರಥದೊಳಗೆ ಅಲ್ರಿ ಹೊಂಟದ್ದು ಸಂಧಿ ಹೊಂಟ. ಶಸ್ತ್ರಾಸ್ತ್ರ ಎದಕ್ಕೆ ಬೇಕು? ಭಗವಂತನ ಲೀಲಾ ಗೊತ್ತಿಲ್ಲಲ್ಲ. ಎಲ್ಲ ಹಿಡಿಸಿದ ಬಂದ ಕೂತ ರಥ ಹೊಂಟ ನೋಡ್ರಿ. ಜೈ ಜೈ ಪುರಹರ ಮನ್ಮಥ ಸುಂದರ ದೀನ ದಯಾಕರ ಬೋಧಕರ ದಾರುಕ ಭಗವಂತನ ಸ್ಮರಣೆ ಮಾಡುತ್ತಾ ರಥವನ್ನು ಬಿಡ್ತಾ ಇದ್ದಾನೆ. ಕುಮಾರ ಜಗೇಂದ್ರ ಕುಮಾರ ಮಾರಮನಾಥ ಕುಮಾರ ನಾಮ ಭಾರತ್ Thank you.
ವಿದುರ ಬಂದ ಮಂತ್ರಿಯಾದ. ಕೃಷ್ಣನಿಗೆ ಇವರು ದುರ್ಯೋಧನ ನಿಮ್ಮನ್ನು ಅಲ್ಲಿಗೆ ಊಟಕ್ಕೆ ಬಾ ಅಂತ ಹೇಳ್ಯಾನ. ನೀವು ಮೊದಲ ಹೇಳ್ಬಿಟ್ಟಿದ್ದ, ಅವ ಕೊಲ್ಲ ಬರ್ತಾನೆ, ದಿನ ನುಚ್ಚು ನೀರು ತಿಂದವ, ಇಲ್ಲ ಪಂಚಭಕ್ಷ ಪರಮಾನ್ನ ಮಾಡಿಸ್ಕೊಂಡು ಕಡೆಯ ಅಂದ ಇಲ್ಲ ನಾವು ಸಂಧಿಗೆ ಬಂದೀವಿ, ಅದಕ್ಕೆ ಅವ್ರ ಮನೆಗೆ ಊಟಕ್ಕೆ ಬರೋದಿಲ್ಲ. ದ್ರೋಣರು ಕರೆದ್ರು ನಮ್ಮ ಮನೆಗೆ ಬರ್ರಿ, ಅವ್ರಂದ್ರು ನಿಮ್ಮ ಮನೆಗೂ ಅವ್ರದ ಅನ್ನದ ಅದಕ್ಕೆ ಬರೋದಿಲ್ಲ. ಕೃಪರು ಕರೆದ್ರು ಯಾರ ಮನೆಗೂ ಹೋಗುದಿಲ್ಲ. ಸೀದ ವಿದುರನ ಮನೆಗೆ ಬರ್ತಾನೆ. ವಿದುರನ ಭಾಗ್ಯ ವಿದುರನ ಮನೆಗೆ ಬಂದರೆ ಆಶ್ಚರ್ಯ ಅಂತಂದ್ರೆ